IPL ಚಾಂಪಿಯನ್ ಆಗಿದೆ ಆರ್ಸಿಬಿ 17 ವರ್ಷಗಳ ನಂತರ. ಕಂಗ್ರಾಚುಲೇಷನ್ಸ್ ಕರ್ನಾಟಕ. ಫೈನಲಿ ಆರ್ಸಿಬಿ IPL ನ ಚಾಂಪಿಯನ್. ವರ್ಷಗಳ ಬಳಿಕ IPL ಟ್ರೋಫಿಯ ಕನಸು ನನಸಾಗಿದೆ. ರಾಯಲ್ ಚಾಲೆಂಜರ್ಸ್ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನೇನು ಆ ಚಾಂಪಿಯನ್ ಕಪ್ ಅನ್ನ ಕೈಯಲ್ಲಿ ಹಿಡಿದಿದ್ದನ್ನ ನೋಡೋದೇ ನಮ್ಮ ಆಸೆ. ಚೊಚ್ಚಲ IPL ಕಪ್ಗೆ ಆರ್ಸಿಬಿ ಈಗ ಮುತ್ತಿಡ್ತಾ ಇದೆ. 17 ವರ್ಷಗಳ ಕಾಯುವಿಕೆ. 18ನೇ ವರ್ಷದಲ್ಲಿ IPL ಆರ್ಸಿಬಿ ಟೀಮ್ ನ ಕೈಗೆ ಬರ್ತಾ ಇದೆ. ಅಲ್ಲಿಗೆ ಎಲ್ಲಾ ಪ್ರಿಡಿಕ್ಷನ್ ಕರೆಕ್ಟ್ ಆಗಿದೆ. ಜರ್ಸಿ ನಂಬರ್ ಏನ್ ಹೇಳಿದ್ರಿ ನೀವು, ಆಮೇಲೆ ಏನ್ ನಡೀತಾ ಇದೆ ಇವತ್ತಿನ ನಂಬರ್ಸ್ ಗಳು, ಎವ್ರಿಥಿಂಗ್ ವೆಂಟ್ ರೈಟ್. ಚೊಚ್ಚಲ IPL ಕಪ್ ಇದೀಗ ಆರ್ಸಿಬಿಯದ್ದು. ಇಷ್ಟು ದಿನ ಈ ಸಲ ಕಪ್ ನಮ್ದೇ 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 ಅಂತ ಹೇಳ್ತಾ ಇದ್ವಿ, ಆದ್ರೆ ಈಗ ಕಪ್ ನಮ್ಮದು. ಈ ಸಲ ಕಪ್ ನಮ್ದು. ನಾವು ಬಹಳಷ್ಟು ಇತ್ತು, ನಮ್ಗೆ ಅವಮಾನ ಇತ್ತು, ಕುಹಕ ಇತ್ತು, ನೀವ್ ಯಾವತ್ತೂ ಕೂಡ ಕಪ್ ಗೆಲ್ಲಲ್ಲ. ಈ ಸಲ ಕಪ್ಪು ಲಾಲಿಪಪ್ ಅಂತ ಬಹಳ ಜನ ಹೇಳಿದ್ರು. ಲಾಲಿಪಪ್ ಅಲ್ಲ, ಈ ಸಲ ಕಪ್ಪೆ. 6 ರನ್ಗಳ ಅಂತರದ ರೋಚಕ ಗೆಲುವು ಆರ್ಸಿಬಿಗೆ. ಕೊನೆ ಹಂತದವರೆಗೂ ಕೂಡ ಆ ರೋಚಕತೆಯನ್ನ ಆರ್ಸಿಬಿ ಕಾಯ್ದುಕೊಂಡಿತ್ತು. ಸಂಭ್ರಮ ಹೇಗಿದೆ ಅಂತ TV9 ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು. ಇಡೀ ಬೆಂಗಳೂರಿಗೆ ಬೆಂಗಳೂರು, ಕರ್ನಾಟಕಕ್ಕೆ ಕರ್ನಾಟಕ ಹಬ್ಬ ಮಾಡ್ತಾ ಇದೆ. ಕಲರ್ ಲೈಟ್ ಗಳು ಜಗಮಗಿಸ್ತಾ ಇದೆ. ಯು ಆರ್ ಗೆಟಿಂಗ್ ಎಮೋಷನಲ್. ಮಾತಾಡಕ್ಕಾಗ್ತಿಲ್ಲ. ಇಷ್ಟು ದಿನ ಕಾದಿದ್ದು, ಬಹಳಷ್ಟು ಜನ ಆಗಾಗ ನಾವು ಸೋತಾಗೆಲ್ಲ ಮೆಸೇಜ್ ಮಾಡ್ತಾ ಇದ್ದಿದ್ದು, ನಿಮ್ಮ ಕೈಲಿ ಇಷ್ಟೇ ಆಗೋದು, ನಿಮ್ಮ ಟೀಮ್ ಕಪ್ ಗೆಲ್ಲಲ್ಲ ಕಣ ಅಂತೇಳಿ. ಅದೆಲ್ಲನೂ ಕೂಡ ನೋಡಿದಾಗ ನಿಜಕ್ಕೂ ಇವತ್ತು ಏನಾಗ್ತಾ ಇದೆ ಕನಸು ಅನ್ಸೋ ಗೊತ್ತಾಗ್ತಾ ಇಲ್ಲ. ನನಗೂ ಹಾಗೆ ಅನ್ನಿಸ್ತಾ ಇದೆ. ಕಪ್ ಗೆದ್ದ ಖುಷಿಗೆ ವಿರಾಟ್ ಕೊಹ್ಲಿ ಆನಂದ ಬಾಷ್ಪ. ಮೈದಾನದಲ್ಲಿ ಭಾವುಕರಾದ್ರು ಕಿಂಗ್ ಕೊಹ್ಲಿ, ABD ಇದ್ರು, ಕ್ರಿಸ್ ಗೇಲ್ ಇದ್ರು ಇವತ್ತು. ಯಾಕಂದ್ರೆ ಅವರೆಲ್ಲರ ಕನಸಾಗಿತ್ತು, ಯಾವತ್ತೂ ಕೂಡ ಸಾಧ್ಯ ಆಗಿರಲಿಲ್ಲ. ರಜತ್ ಪಾಟಿದಾರ್ ಮೊದಲ ಕ್ಯಾಪ್ಟನ್ ಆಗ್ತಾರೆ ಆರ್ಸಿಬಿಗೆ ಕಪ್ ತರೋದಕ್ಕೆ. ಇದುವರೆಗೆ ಎಷ್ಟು ಕ್ಯಾಪ್ಟನ್ ಗಳನ್ನು ನೋಡಿದೀವಿ? ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಕೆವಿನ್ ಪೀಟರ್ಸನ್, ವಿರಾಟ್ ಕೊಹ್ಲಿ, ಫಾಫ್ ಡುಪ್ಲೆಸಿ, ಅನೇಕ ಕ್ಯಾಪ್ಟನ್ ಗಳನ್ನು ನೋಡಿದೀವಿ. ಆದ್ರೆ ರಜತ್ ಪಾಟಿದಾರ್ 18 ವರ್ಷ ಆದ್ಮೇಲೆ ಮೊದಲ ಕ್ಯಾಪ್ಟನ್ ಆಗ್ತಾರೆ. ವಿರಾಟ್ ಕೊಹ್ಲಿ ಅವರ ಆನಂದ ಬಾಷ್ಪ ನಾವು ನೋಡ್ತಾ ಇದ್ದೀವಿ. ವಿರಾಟ್ ಕೊಹ್ಲಿ ಅವರ ಒಂದು ತೆಕ್ಕೆಯಲ್ಲಿ ಎಲ್ಲ ಇತ್ತು. ವರ್ಲ್ಡ್ ಕಪ್ ಇತ್ತು, T20 ವರ್ಲ್ಡ್ ಕಪ್ ಇತ್ತು. ಇದ್ದಿದ್ದು ಮಾತ್ರ ಒಂದು ಕೊರತೆ, ಅದು IPL. ಅದು ಇವತ್ತು ಕೂಡ ಸಾರ್ಥಕ ಆಗಿದೆ. ಇವತ್ತು ನೋಡ್ತಾ ಇದ್ದೀರಾ ಅಭಿಮಾನಿಗಳ ಕಣ್ಣೀರನ್ನು. ಹೇಗೆ ಮ್ಯಾಚ್ ಗೆದ್ದ ಮೇಲೆ ಇನ್ಮುಂದೆ ನಮ್ಗೆ ಅದೊಂದು ಇರಲ್ಲ, ನೀವು ಕಪ್ ಗೆದ್ದಿಲ್ಲ 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 ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ. ಕಳೆದ ವರ್ಷ ಕಪ್ ಎತ್ತಿಲ್ಲ, ಕಪ್ ಅಂದ್ರೆ ಏನು ಅಂತ ನೀವು ನೋಡಿಲ್ಲ ಅನ್ನೋ ಮಾತೇ ಇಲ್ಲ. ಆರ್ಸಿಬಿ ಚೊಚ್ಚಲ ಕಪ್ಪನ 18 ವರ್ಷಗಳ ನಂತರ ಗೆದ್ದಿದೆ. ಆಕ್ಚುಲಿ ಕಪ್ ಗೆದ್ದ ನಂತರದಲ್ಲಿ ಅಭಿಮಾನಿಗಳ ಬಳಗ ಏನ್ ಸಿಗುತ್ತೋ, ಏನ್ ಅನುಭವಿಸಬೇಕು, ಅದನ್ನ 18 ವರ್ಷಗಳ ಹಿಂದೆನೆ ನಾವು ಅನುಭವಿಸ್ಬಿಟ್ಟಿದೀವಿ. ಫ್ಯಾನ್ಸ್ ಆಗಿರ್ಬೋದು, ಅದರ ಅಬ್ಬರ ಎಲ್ಲವನ್ನ ಅನುಭವಿಸಿದೀವಿ. ಕೇವಲ ಬಾಕಿ ಇದ್ದಿದ್ದು ಒಂದು ಕಪ್. ಅದನ್ನ ಈ ಬಾರಿ 18ನೇ ಆವೃತ್ತಿಯಲ್ಲಿ ಆರ್ಸಿಬಿ ಗೆದ್ದು ತೋರಿಸಿದೆ. ಇದು ಆರ್ಸಿಬಿ ರಾಯಲ್ ಅಭಿಮಾನಿಗಳಿಗೆ ಕೊಡ್ತಾ ಇರುವಂತ ಗಿಫ್ಟ್. ಆರ್ಸಿಬಿ ತಂಡ ಇದೆಲ್ಲಾ ಕಾರಣಕ್ಕೇನೆ ಕೊಹ್ಲಿ ಕೂಡ ಭಾವುಕರಾಗ್ತಾರೆ. ನಾವು ಥ್ರೂಔಟ್ ಗೇಮ್ ಗಮನಿಸಿದಾಗ ಸ್ವಲ್ಪ ಡಲ್ ಆಗೇ ಇದ್ರು. ಆರಂಭದಿಂದ ಇವನ್ ಚೇಸಿಂಗ್ ಅಲ್ಲೂ ಕೂಡ ಆ ರೀತಿಯಾಗಿ ಕೊಹ್ಲಿಯ ಅಬ್ಬರ ನಮ್ಗೆಲ್ಲೂ ಕಾಣಿಸ್ಲಾ ಇಲ್ಲ. ಆ ಜೋಶ್ ಅಲ್ಲಿ ಓಡಾಡುವಂತದ್ದು ಕೊನೆಯಲ್ಲಿ ಅದು ಕಾಣೋದಕ್ಕೆ ಸಿಕ್ತು ನಮ್ಗೆ. ಅದು ಕೂಡ ಫಸ್ಟ್ ವಿಕೆಟ್ ಬಿದ್ದಾಗ ಅವರ ಸೆಲೆಬ್ರೇಷನ್ ನೋಡ್ಬೇಕಾಗಿತ್ತು. ರೈಟ್, ಅವ್ರಿಗೆ ಯಾರಿಗೆ ಹೋಗಿ ಹೈಫೈ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ. ಜೊತೆಗೆ ABDಗೆ ಒಂದು ವಿಕೆಟ್ ಬಿದ್ದಾಗ ABD ಕಡೆ ಪಂಚ್ ಮಾಡ್ತಾರೆ, ಈ ತರ ಕೈಯನ್ನು ಈ ತರ ಪಂಚ್ ಮಾಡ್ತಾರೆ. ಬೌಂಡ್ರಿಲಿ ABD ಇರ್ತಾರೆ. ಬಟ್ ಎಂತ ಮೊಮೆಂಟ್, ಎಂತ ಒಂದು ಡ್ರೀಮ್ ಮೊಮೆಂಟ್ ಇದು. ಇದು ಬಹಳ ದಿನಗಳ ಕಾಲ, ಬಹಳ ವರ್ಷಗಳ ಕಾಲ ಈ ದಿನ ನೆನಪಿರುತ್ತೆ. ಆರ್ಸಿಬಿ ಫ್ಯಾನ್ಸ್ ಬಹಳಷ್ಟು ಮಂದಿ ಮಕ್ಕಳಿಗೆ ಆರ್ಸಿಬಿ ಫಸ್ಟ್ ಇಂದ ಏನ್ ನೋವು ಅಂತ ಗೊತ್ತಿರಲ್ಲ, ಯಾಕಂದ್ರೆ ಅಷ್ಟು ನೋವುಗಳು. ಆದ್ರೆ ಇವತ್ತು ಅವ್ರಿಗೆ ಖುಷಿ ಆಗಿರುತ್ತೆ ನಿಜಕ್ಕೂ. ಗೆಲುವನ್ನು ಒಂದು ಥ್ರಿಲ್ಲಿಂಗ್ ರೀತಿಯಾಗಿ ಕೊಟ್ರು. ಇಟ್ಸ್ ನಾಟ್ ಈಸಿ. ಕೊನೆ ಕ್ಷಣವರೆಗೂ ಕೂಡ ನಾವು ಒಂದು ನೇಲ್ ಬೈಟಿಂಗ್ ಮೂಮೆಂಟ್ ಅಲ್ಲಿ ಇದ್ವಿ. ಏನಾಗುತ್ತೆ, ಹೇಗಾಗುತ್ತೆ, ಬಟ್ ಮನ್ಸಲ್ಲಿ ಒಂದು ಫೀಲಿಂಗ್ ಇತ್ತು, ಪಕ್ಕ ಈ ಸಲ ಕಪ್ ನಮ್ದೇ ಆಗುತ್ತೆ ಅಂತ. ಬಟ್ ಸ್ಟಿಲ್ ಆ ಮ್ಯಾಚ್ ಅನ್ನ ನೋಡೋದಿದೆಯಲ್ಲ, ರೋಚಕ ಅನುಭವ.